ಆತ್ಮೀಯ ವಿದ್ಯಾರ್ಥಿಗಳಿಗೆ ಕೆಎಸ್ ಕ್ಲಾಸಸ್ ವತಿಯಿಂದ ಸ್ವಾಗತ ಸುಸ್ವಾಗತ. ನೀವು ಪ್ರತಿದಿನದ ಕರ್ನಾಟಕಕ್ಕೆ ಸಂಬಂಧಿಸಿರ್ತಕ್ಕಂತಹ ಪ್ರಚಲಿತ ವಿದ್ಯಮಾನಗಳನ್ನು ಕೆಎಸ್ ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಅಲ್ಲಿ ಉಚಿತವಾಗಿ ಪಡೆಯಬಹುದು ಅಂತ ಹೇಳ್ತಾ, ನೀವು ಸಬ್ಸ್ಕ್ರೈಬ್ ಆಗುವುದರ ಮೂಲಕ ಪ್ರತಿದಿನದ ಅಪ್ಡೇಟ್ ಆಗಿರ್ತಕ್ಕಂಥ ಕರ್ನಾಟಕ ಕರೆಂಟ್ ಅಫೇರ್ಸ್ ಅನ್ನ ನಿಮ್ಮ ಕೆಪಿಎಸ್ಸಿ, ಕೆಇಎ ಮತ್ತು ಇನ್ನಿತರ ಎಸ್ಡಿಎ, ಎಫ್ಡಿಎ ಮುಂತಾದ ಎಲ್ಲಾ ಕರ್ನಾಟಕಕ್ಕೆ ಸಂಬಂಧಿಸಿರ್ತಕ್ಕಂಥ ಪರೀಕ್ಷೆಗಳಿಗೆ ತುಂಬಾ ಉಪಯುಕ್ತವಾಗಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ಅನ್ನ ಈ ಚಾನೆಲ್ ಅಲ್ಲಿ ಅಪ್ಲೋಡ್ ಮಾಡಲಾಗುತ್ತೆ. ತಾವು ಕೆಎಸ್ ಕ್ಲಾಸಸ್ ಅಂತಕ್ಕಂಥ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗುವುದರ ಮುಖಾಂತರ ನಿಮ್ಮ ಪರೀಕ್ಷೆಗೆ ಈ ತರಗತಿಗಳು ಅನುಕೂಲವಾಗ್ತವೆ ಅಂತ ಭಾವಿಸ್ತಾ ಇವತ್ತಿನ ತರಗತಿಯನ್ನ ಆರಂಭ ಮಾಡೋಣ. ನೋಡಿ, ಕೆಎಸ್ ಕ್ಲಾಸಸ್ ಅಲ್ಲಿ ಪ್ರತಿದಿನದ ಕರೆಂಟ್ ಅಫೇರ್ಸ್ ಅನ್ನ ಈ ರೀತಿಯಾಗಿ ಅಪ್ಲೋಡ್ ಮಾಡಲಾಗ್ತಾ ಇದೆ. ತಾವುಗಳು ಇವುಗಳನ್ನು ವೀಕ್ಷಣೆ ಮಾಡೋದ್ರ ಮುಖಾಂತರ ತಮ್ಮ ಪರೀಕ್ಷೆಗೆ ಅನುಕೂಲ ಆಗಬಹುದು ಅಂತಕ್ಕಂಥ ದೃಷ್ಟಿಯಲ್ಲಿ ಇವುಗಳನ್ನ ನೀಡಲಾಗ್ತಾ ಇದೆ. ಕರ್ನಾಟಕ ಕರೆಂಟ್ ಅಫೇರ್ಸ್ ಕೆಎಸ್ ಕ್ಲಾಸಸ್ ಯೂಟ್ಯೂಬ್ ಚಾನೆಲ್ ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪರೀಕ್ಷೆಗೆ ತುಂಬಾ ಉಪಯುಕ್ತವಾಗಿರ್ತಕ್ಕಂಥದ್ದು. ಇವತ್ತಿನ ತರಗತಿಯನ್ನ ಆರಂಭ ಮಾಡೋಣ. ಮೊದಲನೇ ಒಂದು ಪ್ರಚಲಿತ ವಿದ್ಯಮಾನ ಏನಂದ್ರೆ, ಫ್ರಾನ್ಸ್ ಜೊತೆ ಕರ್ನಾಟಕದ ನೂತನ ತಾಂತ್ರಿಕ ಒಪ್ಪಂದವಾಗಿರ್ತಕ್ಕಂಥದ್ದು. ಈ ವಿಷಯ ಯಾಕೆ ಸುದ್ದಿಯಲ್ಲಿದೆ ಅಂದ್ರೆ, ಕರ್ನಾಟಕ ಸರ್ಕಾರ ಕೃತಕ ಬುದ್ಧಿಮತ್ತೆ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಏರೋಸ್ಪೇಸ್ ಮತ್ತು ರಕ್ಷಣಾ ಕ್ಷೇತ್ರಗಳಲ್ಲಿ ಫ್ರಾನ್ಸ್ ಜೊತೆಗೆ ಆಳವಾದ ಸಂಬಂಧವನ್ನು ಹೊಂದಲು ಮುಂದಾಗಿರ್ತಕ್ಕಂಥದ್ದು ನಮ್ಮ ಕರ್ನಾಟಕ ಸರ್ಕಾರ. ಇದರ ಉದ್ದೇಶ ಬೆಂಗಳೂರನ್ನ ಜಾಗತಿಕವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಬ್ ಆಗಿ ರೂಪಿಸುವ ಉದ್ದೇಶದಿಂದ ಹಾಗೂ ರಾಜ್ಯದ ರಕ್ಷಣಾ ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಿಸುವ ಉದ್ದೇಶದಿಂದ ಈ ಒಪ್ಪಂದವನ್ನ ನಮ್ಮ ಕರ್ನಾಟಕ ಸರ್ಕಾರ ಫ್ರಾನ್ಸ್ ಜೊತೆಗೆ ಮಾಡಿಕೊಂಡಿರ್ತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ. ಇನ್ನು ವೆಮ್ಗಲ್ನಲ್ಲಿ ಹೆಲಿಕಾಪ್ಟರ್ ಉತ್ಪಾದನಾ ಘಟಕವನ್ನು ಸ್ಥಾಪಿಸಲಾಗ್ತಾ ಇದೆ. ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ವೆಮ್ಗಲ್ನಲ್ಲಿ H-125 ಲಘು ಬಳಕೆಯ ಹೆಲಿಕಾಪ್ಟರ್ಗಳ ಅಂತಿಮ ಜೋಡಣಾ ಘಟಕಗಳನ್ನ ಇಲ್ಲಿ ಉತ್ಪಾದನೆ ಮಾಡಲಾಗುತ್ತೆ ಅಂತ ಪ್ರಧಾನಿ ಮೋದಿ ಮತ್ತು ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಕೂಡ ಇದನ್ನ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು. ಈ ಹೆಸರನ್ನ ನೆನ್ಪಿಟ್ಕೊಳ್ಬೇಕು. ಕೋಲಾರ ಜಿಲ್ಲೆಯ ವೆಮ್ಗಲ್ ಯಾವ ಹೆಲಿಕಾಪ್ಟರ್ಗಳಂದ್ರೆ H-125 ಅಂತಕ್ಕಂಥ ಹೆಲಿಕಾಪ್ಟರ್ಗಳ ಅಂತಿಮ ಜೋಡಣಾ ಘಟಕಗಳನ್ನ ಉತ್ಪಾದನೆ ಮಾಡತಕ್ಕಂಥ ಒಂದು ಸಂಸ್ಥೆಯನ್ನ ಇಲ್ಲಿ ಉದ್ಘಾಟನೆ ಮಾಡಲಾಗಿರ್ತಕ್ಕಂಥದ್ದು. ಇದರ ವಿಶೇಷತೆ ಏನಂದ್ರೆ, ಇದು ಟಾಟಾ ಅಡ್ವಾನ್ಸ್ ಸಿಸ್ಟಮ್ ಮತ್ತು ಫ್ರಾನ್ಸ್ನ ಏರ್ಬಸ್ ಕಂಪನಿಗಳ ಜಂಟಿ ಯೋಜನೆಯಾಗಿದೆ. ಇವೆರಡನ್ನ ತಾವುಗಳು ನೆನಪಿಟ್ಕೊಳ್ಬೇಕು. ಟಾಟಾ ಅಡ್ವಾನ್ಸ್ ಸಿಸ್ಟಮ್ ಮತ್ತು ಫ್ರಾನ್ಸ್ನ ಏರ್ಬಸ್ ಕಂಪನಿಗಳ ಜಂಟಿ ಯೋಜನೆ ಇದು ಆಗಿರ್ತಕ್ಕಂಥದ್ದು. ಮೌಂಟ್ ಎವರೆಸ್ಟ್ ನಂತ ಎತ್ತರದ ಪ್ರದೇಶಗಳಲ್ಲಿ ಹಾರುವ ಸಾಮರ್ಥ್ಯವಿರುವ ಹೆಲಿಕಾಪ್ಟರ್ಗಳನ್ನ ಇಲ್ಲಿ ತಯಾರಿಸಿ ಜಗತ್ತಿನಾದ್ಯಂತ ರಫ್ತು ಮಾಡಲಾಗ್ತಾ ಇದೆ. ಇನ್ನು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಮತ್ತು ಸಫ್ರಾನ್ ಜಂಟಿ ಒಪ್ಪಂದ ಏನಂದ್ರೆ, ಹ್ಯಾಮರ್ ಕ್ಷಿಪಣಿ ಉತ್ಪಾದನೆಯಲ್ಲಿ ಇವೆರಡೂ ಸಂಸ್ಥೆಗಳ ಜಂಟಿ ಒಪ್ಪಂದದ ಮುಖಾಂತರ ಹ್ಯಾಮರ್ ಕ್ಷಿಪಣಿ ಉತ್ಪಾದನಾ ಕಾರ್ಯ ಆರಂಭವಾಗಿದೆ. ಅದು ಎಲ್ಲಿ ಅಂದ್ರೆ, ಬೆಂಗಳೂರು ಮೂಲದ ಭಾರತ ಎಲೆಕ್ಟ್ರಾನಿಕ್ ಲಿಮಿಟೆಡ್ ಮತ್ತು ಫ್ರಾನ್ಸ್ನ ನಫ್ರಾನ್ ಎಲೆಕ್ಟ್ರಾನಿಕ್ ನಡುವೆ ಹ್ಯಾಮರ್ ಕ್ಷಿಪಣಿಗಳನ್ನ ಭಾರತದಲ್ಲೇ ಉತ್ಪಾದಿಸಲು ಈ ಒಪ್ಪಂದವನ್ನ ಮಾಡಿಕೊಂಡಿರ್ತಕ್ಕಂಥದ್ದು. ಇದರ ಉದ್ದೇಶ ಏನಂದ್ರೆ, ಇದು ಭಾರತದ ರಫೇಲ್ ಯುದ್ಧ ವಿಮಾನಗಳ ದಾಳಿಯ ಸಾಮರ್ಥ್ಯವನ್ನ ಹೆಚ್ಚಿಸಲು ಸಹಕಾರಿಯಾಗಿರ್ತಕ್ಕಂಥ ತಂತ್ರಜ್ಞಾನವನ್ನ ಇದು ಹೊಂದಿರತಕ್ಕಂಥದ್ದು. ಹ್ಯಾಮರ್ ಕ್ಷಿಪಣಿಗಳನ್ನ ನೆನ್ಪಿಟ್ಕೊಳ್ಬೇಕು. ಮತ್ತು ಇದರ ಯಾವುದರ ಸಂಸ್ಥೆಗಳ ಜಂಟಿ ಯೋಜನೆ ಅಂದ್ರೆ, ಬೆಂಗಳೂರು ಮೂಲದ ಭಾರತ್ ಎಲೆಕ್ಟ್ರಾನಿಕ್ ಲಿಮಿಟೆಡ್ ಮತ್ತು ಬಿಇಎಲ್ ಅಂತ ಕರಿತೀವಿ. ಇನ್ನೊಂದು ಫ್ರಾನ್ಸ್ನ ನಫ್ರಾನ್ ಎಲೆಕ್ಟ್ರಾನಿಕ್ಸ್. ಈ ಎರಡು ಸಂಸ್ಥೆಗಳ ನಡುವೆ ಇದು ಜಂಟಿ ಒಪ್ಪಂದವಾಗಿರ್ತಕ್ಕಂಥದ್ದು. ಇನ್ನು ಇದರಿಂದ ಯಾವ ಕ್ಷೇತ್ರದಲ್ಲಿ ಹೆಚ್ಚಿನ ಸಹಕಾರ ದೊರೆಯಲಿದೆ ಅಂದ್ರೆ, ಐಟಿ ಮತ್ತು ಎಐ ಕ್ಷೇತ್ರದಲ್ಲಿ ಇದರಿಂದ ಹೆಚ್ಚಿನ ಸಹಕಾರವನ್ನ ಪಡೆಯಲಾಗುತ್ತೆ. ಕರ್ನಾಟಕದ ಐಟಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಫ್ರಾನ್ಸ್ನ ಸಚಿವರೊಂದಿಗೆ ಚರ್ಚಿಸಿ ಬೆಂಗಳೂರನ್ನ ಜಾಗತಿಕ ಎಐ ಹಬ್ ಮಾಡಲು ಫ್ರಾನ್ಸ್ನ ತಾಂತ್ರಿಕ ನೆರವು ಪಡೆಯಲು ನಿರ್ಧಾರವನ್ನ ಮಾಡಿರ್ತಕ್ಕಂಥದ್ದು. ಬೆಂಗಳೂರು ಈಗಾಗಲೇ ಕೈಗಾರಿಕೆ ಮತ್ತು ಸಾಫ್ಟ್ವೇರ್ ಎಕ್ಸ್ಪೋರ್ಟ್ಗೆ ತುಂಬಾ ಹೆಸರುವಾಸಿಯಾಗಿರ್ತಕ್ಕಂಥ ನಗರವಾಗಿದ್ದು, ಸಿಲಿಕಾನ್ ಸಿಟಿ ಆಗಿರುವುದರಿಂದ ಜಾಗತಿಕವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಿಸಿರ್ತಕ್ಕಂಥ ಸಂಶೋಧನೆಗೆ ಹೆಚ್ಚಿನ ಒತ್ತು ಕೊಡುವುದರ ಮೂಲಕ
ಇದನ್ನ ಜಗತ್ತಿನಲ್ಲಿ ಜಾಗತಿಕ ಎಐ ಹಬ್ ಅನ್ನಾಗಿ ಬೆಂಗಳೂರನ್ನ ಪರಿವರ್ತಿಸಲು ಪ್ರಮುಖ ನೆರವನ್ನ ಯಾವ ದೇಶದೊಂದಿಗೆ ಅಂದ್ರೆ ಫ್ರಾನ್ಸ್ ದೇಶದ ನೆರವಿನೊಂದಿಗೆ ಇದನ್ನ ಸ್ಥಾಪನೆ ಮಾಡಲಾಗ್ತಾ ಇದೆ. ಫ್ರೆಂಚ್ ಸ್ಟಾರ್ಟ್ಅಪ್ಗಳಿಗೆ ಕರ್ನಾಟಕದಲ್ಲಿ ಮಾರುಕಟ್ಟೆ ಒದಗಿಸಲು ಮತ್ತು ಕರ್ನಾಟಕದ ಇಂಜಿನಿಯರ್ಗಳಿಗೆ ಫ್ರಾನ್ಸ್ನಲ್ಲಿ ಕೌಶಲ್ಯಾಭಿವೃದ್ಧಿ ತರಬೇತಿ ನೀಡಲು ಗ್ಲೋಬಲ್ ಇನೋವೇಷನ್ ಅಲಯನ್ಸಸ್ ಇದನ್ನ ನೆನ್ಪಿಟ್ಕೊಳ್ಬೇಕು. ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇದೊಂದು ಒಪ್ಪಂದ. ಫ್ರೆಂಚ್ ಸ್ಟಾರ್ಟ್ಅಪ್ಗಳಿಗೆ ಕರ್ನಾಟಕದಲ್ಲಿ ಮಾರುಕಟ್ಟೆ ನೀಡುವುದು ಮತ್ತು ಕರ್ನಾಟಕದ ಇಂಜಿನಿಯರ್ಗಳಿಗೆ ಫ್ರಾನ್ಸ್ನಲ್ಲಿ ಕೌಶಲಾಭಿವೃದ್ಧಿ ತರಬೇತಿಯನ್ನ ನೀಡುವುದಕ್ಕೆ ಗ್ಲೋಬಲ್ ಇನೋವೇಷನ್ ಅಲಯನ್ಸಸ್, ನೀವು ಇದನ್ನ ನೆನ್ಪಿಟ್ಕೊಳ್ಬೇಕು. ಇನ್ನು ರಕ್ಷಣಾ ಸಹಕಾರದ ನವೀಕರಣ ಅಂತ ಇದೆ. ಭಾರತ ಮತ್ತು ಫ್ರಾನ್ಸ್ ನಡುವಿನ ರಕ್ಷಣಾ ಸಹಕಾರ ಒಪ್ಪಂದವನ್ನ ಮುಂದಿನ 10 ವರ್ಷಗಳ ಅವಧಿಗೆ ನವೀಕರಿಸಲಾಗಿದೆ. ಅಂದ್ರೆ ಮುಂದೆ ಮತ್ತೆ 10 ವರ್ಷಗಳ ಕಾಲ ಇದನ್ನ ಎಕ್ಸ್ಟೆಂಡ್ ಮಾಡಿರ್ತಕ್ಕಂಥದ್ದು. ಪ್ರಮುಖ ಕಂಪನಿಗಳು ಯಾವುವು ಅಂದ್ರೆ ಬೆಂಗಳೂರು ವೆಮಗಲ್ ಈ ಸ್ಥಳ, ಮತ್ತು ಪ್ರಮುಖ ಕಂಪನಿಗಳು ಟಾಟಾ ಏರ್ಬಸ್ ಮತ್ತು ಬಿಇಎಲ್ ಸಫ್ರಾನ್. ತಯಾರಾಗುವ ಉತ್ಪನ್ನ H-125 ಹೆಲಿಕಾಪ್ಟರ್ಗಳು ಮತ್ತು ಹ್ಯಾಮರ್ ಕ್ಷಿಪಣಿಗಳು. ಒಪ್ಪಂದದ ಅವಧಿ 10 ವರ್ಷಗಳ ಕಾಲ. ವರ್ಷದ ಘೋಷಣೆ 2026 ಭಾರತ ಫ್ರಾನ್ಸ್ ನಾವೀನ್ಯತೆಯ ವರ್ಷ, ಇಯರ್ ಆಫ್ ಇನೋವೇಷನ್ ಅಂತ ಘೋಷಣೆ ಮಾಡಲಾಗಿರ್ತಕ್ಕಂಥದ್ದು. ಇನ್ನು ಜಾಗತಿಕವಾಗಿ ಅಥವಾ ನಮ್ಮ ಭಾರತಕ್ಕೆ ಪ್ರಪಂಚಕ್ಕೆ ಸಂಬಂಧಿಸಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ದಿನ ಫೆಬ್ರವರಿ 13 ವಿಶ್ವ ರೇಡಿಯೋ ದಿನ ಅಂತ ಕರಿತೀವಿ. ವಿಶ್ವ ರೇಡಿಯೋ ದಿನ. ರೇಡಿಯೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಐ ಈಸ್ ಎ ಟೂಲ್ ನಾಟ್ ಎ ವಾಯ್ಸ್ ಅಂತ ಇದರ ಧ್ಯೇಯ ವಾಕ್ಯ. ಇದನ್ನು ನೆನ್ಪಿಟ್ಕೊಳ್ಬೇಕು. ನಮ್ಮ ಕೆಪಿಎಸ್ಸಿ ಪರೀಕ್ಷೆಯಲ್ಲಿ ಇವುಗಳನ್ನೇ ಹೈಲೈಟ್ ಅನ್ನಾಗಿ ಮಾಡಿ ಕೇಳುವುದರಿಂದ ಯಾವುದೇ ಒಂದು ವಿಶೇಷವಾಗಿರತಕ್ಕಂಥ ದಿನ ಇದ್ರೆ ಅದರ ಅಥವಾ ಒಂದು ಕಾನ್ಸೆಪ್ಟ್ ಇದ್ರೆ ಒಂದು ಆಚರಣೆ ಇದ್ರೆ ಅದರ ಧ್ಯೇಯ ವಾಕ್ಯಗಳನ್ನ ತಾವು ಕಂಪಲ್ಸರಿ ನೋಟ್ ಮಾಡ್ಕೊಳ್ಬೇಕು. ಪ್ರತಿ ವರ್ಷ ಫೆಬ್ರವರಿ 13ರಂದು ವಿಶ್ವದಾದ್ಯಂತ ರೇಡಿಯೋ ದಿನವನ್ನ ಆಚರಣೆ ಮಾಡಲಾಗುತ್ತೆ. ರೇಡಿಯೋ ದಿನ. ರೇಡಿಯೋ ಒಂದು ಶಕ್ತಿಯುತ ಸಂವಹನ ಮಾಧ್ಯಮವಾಗಿ ಕೆಲಸ ಮಾಡುತ್ತೆ. ಇನ್ನು 2026 ರೇಡಿಯೋ ದಿನದ ಧ್ಯೇಯ ವಾಕ್ಯ ಅಂದ್ರೆ ರೇಡಿಯೋ ಅಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಕ್ಕಂಥದ್ದು. ಎಐ ಈಸ್ ಎ ಟೂಲ್ ನಾಟ್ ಅ ವಾಯ್ಸ್. ಇದೊಂದು ಪ್ರಮುಖ ಸಾಧನವೇ ಹೊರತು ಧ್ವನಿ ಅಲ್ಲ ಅಂತ ಹೇಳಲಾಗ್ತಿದೆ. ರೇಡಿಯೋ ಮತ್ತು ಕೃತಕ ಬುದ್ಧಿಮತ್ತೆ ಎಐ ಒಂದು ಸಾಧನ, ಆದರೆ ಇದು ಧ್ವನಿ ಅಲ್ಲ. ಈ ಧ್ಯೇಯ ವಾಕ್ಯದ ಒಂದು ವಿವರಣೆ. ಇನ್ನು ಕೃತಕ ಬುದ್ಧಿಮತ್ತೆಯು ರೇಡಿಯೋ ಕ್ಷೇತ್ರದಲ್ಲಿ ಕ್ರಾಂತಿ ತರುತ್ತಿದೆ. ಧ್ವನಿ ಸಂಸ್ಕರಣೆ, ಮಾಹಿತಿ ಸಂಸ್ಕರಣೆ ಒಂದು ಉತ್ತಮ ಸಾಧನವಾಗಬಲ್ಲದು ಅಂತ ರೇಡಿಯೋದ ಜೀವಾಳವಾಗಿರುವ ಮಾನವ ಧ್ವನಿ ಮತ್ತು ವಿಶ್ವಾಸಾರ್ಹತೆ ಅನ್ನೋದು ಬದಲಿಸಲು ಸಾಧ್ಯವಿಲ್ಲ ಎಐ ಅಂತಕ್ಕಂಥದ್ದು ಅದರ ಒಂದು ಘೋಷಣೆ ಹೇಳ್ತಾ ಇದೆ. ಇನ್ನು ಇತಿಹಾಸ ಮತ್ತು ಮಹತ್ವವನ್ನ ನೋಡುವುದಾದರೆ ಸ್ಪೇನ್ ರೇಡಿಯೋ ಅಕಾಡೆಮಿಯ ಪ್ರಸ್ತಾಪದ ಮೇರೆಗೆ 2011ರಲ್ಲಿ ಯುನೆಸ್ಕೋ ಈ ದಿನವನ್ನ ಘೋಷಿಸಿರ್ತಕ್ಕಂಥದ್ದು. ಎಷ್ಟರಲ್ಲಿ? 2011. ಯಾರು ಘೋಷಣೆ ಮಾಡಿದ್ರಂದ್ರೆ ಯುನೆಸ್ಕೋ ಇದನ್ನ ಘೋಷಣೆ ಮಾಡಿರ್ತಕ್ಕಂಥದ್ದು. 2012ರಲ್ಲಿ ವಿಶ್ವಸಂಸ್ಥೆಯು ಸಾಮಾನ್ಯ ಸಭೆಯು ಇದನ್ನ ಅಂತಾರಾಷ್ಟ್ರೀಯ ದಿನವಾಗಿ ಅಂಗೀಕರಿಸಿತು. ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿಯೊಬ್ಬರು ಇದನ್ನ ಆಚರಣೆ ಮಾಡಬೇಕು ಅಂತ 2012ರಲ್ಲಿ ಇದಕ್ಕೆ ಅಂಗೀಕಾರವನ್ನ ನೀಡಲಾಯಿತು. ಇನ್ನು ಫೆಬ್ರವರಿ 13ನೇ ತಾರೀಕಿಗೆ ಏಕೆ ರೇಡಿಯೋ ದಿನವನ್ನಾಗಿ ಆಚರಣೆ ಮಾಡ್ತಾರಂದ್ರೆ 1946ರ ಫೆಬ್ರವರಿ 13ರಂದು ವಿಶ್ವಸಂಸ್ಥೆಯ ರೇಡಿಯೋ ಮೊದಲ ಬಾರಿಗೆ ಪ್ರಸಾರ ಆರಂಭಿಸಿದ ಸವಿ ನೆನಪಿಗಾಗಿ ಇದನ್ನ ಆಚರಣೆ ಮಾಡಲಾಗುತ್ತೆ. ಅಂದ್ರೆ ವಿಶ್ವಸಂಸ್ಥೆಯಲ್ಲಿರ್ತಕ್ಕಂಥ ರೇಡಿಯೋ ಮೊದಲ ಬಾರಿಗೆ ಪ್ರಸಾರವನ್ನ ಆರಂಭಿಸಿರತಕ್ಕಂಥ ಸವಿ ನೆನಪಿಗಾಗಿ ಇದನ್ನ ಆಚರಣೆ ಮಾಡಲಾಗುತ್ತೆ. ಇನ್ನು ರೇಡಿಯೋದ ಪ್ರಮುಖ ಉದ್ದೇಶಗಳು ಅಂತ ಇದೆ, ತಮಗೆಲ್ಲರೂ ಗೊತ್ತೇ ಇದೆ. 2026 ಭಾರತೀಯ ಮತ್ತು ಜಾಗತಿಕ ರೇಡಿಯೋ ಕಾರ್ಯಕ್ರಮಗಳನ್ನ ನೋಡುವುದಾದ್ರೆ ಮೊದಲನೇದು ಆಕಾಶವಾಣಿ ರಾಯ್ಪುರ್. ಇದು ಭಾರತದಲ್ಲಿ ಈ ವರ್ಷ ಪ್ರಮುಖ ಸಂವಾದವನ್ನು ಛತ್ತೀಸ್ಗಢದ ರಾಯ್ಪುರದಲ್ಲಿ ಯುನೆಸ್ಕೋ ಸಹಯೋಗದೊಂದಿಗೆ ಆಚರಿಸಿರ್ತಕ್ಕಂಥದ್ದು. ಆದ್ದರಿಂದ ಇದು ಪ್ರಚಲಿತದಲ್ಲಿದೆ. ಇನ್ನು ರೇಡಿಯೋ ಸಂಗಮ್ 88.8 FM ಅಂತಕ್ಕಂಥದ್ದು ಇತ್ತೀಚೆಗೆ ಜಮ್ಮು ಮತ್ತು ಕಾಶ್ಮೀರದ ಗಡಿ ನಿಯಂತ್ರಣ ರೇಖೆಯ ಬಳಿ ಹೊಸದಾಗಿ ಆರಂಭವಾದ ಕಮ್ಯುನಿಟಿ ರೇಡಿಯೋ ಸ್ಟೇಷನ್ ಇದಾಗಿರ್ತಕ್ಕಂಥದ್ದು. ಹೆಸರು ನೆನ್ಪಿಟ್ಕೊಳ್ಬೇಕು, ರೇಡಿಯೋ ಸಂಗಮ್ 88.8 FM.
ಇನ್ನು ಈ ಅಂತಾರಾಷ್ಟ್ರೀಯ ರೇಡಿಯೋದ ಕೇಂದ್ರ ಕಚೇರಿ ಎಲ್ಲಿದೆ ಅಂದ್ರೆ ಫ್ರಾನ್ಸ್ನ ಪ್ಯಾರಿಸ್ನಲ್ಲಿರ್ತಕ್ಕಂಥದ್ದು. ಭಾರತದಲ್ಲಿ ರೇಡಿಯೋ ಪ್ರಸಾರ ಆರಂಭವಾಗಿದ್ದು 1923ರಲ್ಲಿ. ರೇಡಿಯೋ ಕ್ಲಬ್ ಆಫ್ ಬಾಂಬೆ ಮೂಲಕ 1923ರಲ್ಲಿ ಇದು ಆರಂಭವಾಯಿತು. ಇನ್ನು ಆಕಾಶವಾಣಿ ಆಲ್ ಇಂಡಿಯಾ ರೇಡಿಯೋವನ್ನು ನೋಡುವುದಾದ್ರೆ 1936ರಲ್ಲಿ ಅಧಿಕೃತವಾಗಿ ಅಸ್ತಿತ್ವಕ್ಕೆ ಬಂದಿರತಕ್ಕಂಥ ಒಂದು ಆಕಾಶವಾಣಿ ಸಂಸ್ಥೆ. 1957ರಿಂದ ಇದನ್ನು ಆಕಾಶವಾಣಿ ಅಂತ ಕರೆಯಲಾಯಿತು. ಮುಂದೆ ಪ್ರಧಾನಿ ಮೋದಿಯವರು ಮನ್ ಕಿ ಬಾತ್ ರೇಡಿಯೋ ಮಾಧ್ಯಮದ ಮೂಲಕ ಪುನರುಜ್ಜೀವನಕ್ಕೆ ಈ ಕಾರ್ಯಕ್ರಮವನ್ನು ದೊಡ್ಡ ಕೊಡುಗೆಯಾಗಿ ನೀಡಿರ್ತಕ್ಕಂಥದ್ದು. ತಾವೆಲ್ಲರೂ ಕೇಳ್ತಾ ಇರುವ ಮನ್ ಕಿ ಬಾತ್ ಮತ್ತು ವಾರ್ತಾ ಸುದ್ದಿಗಳು ಏನೇ ಇದ್ರು ರಾಜ್ಯದ್ದು ರಾಷ್ಟ್ರದ್ದು ಕೂಡ ನೀವೀಗ FM ನಲ್ಲಿ ಪಡಿಬಹುದು. ಇನ್ನು ನಮ್ಮ KPSC ವಿದ್ಯಾರ್ಥಿಗಳಿಗೆ ತುಂಬಾ ಅನುಕೂಲವಾಗುವ ದೃಷ್ಟಿಯಿಂದ ಕಡೆಯದಾಗಿ ಒಂದಿಷ್ಟು ನಾವು ಹೆಸರುಗಳನ್ನ ನೋಡೋಣ. ಯಾವ ಹೆಸರುಗಳಂದ್ರೆ ಇವು ಕರ್ನಾಟಕಕ್ಕೆ GI ಟ್ಯಾಗ್ ಅನ್ನ ತಂದು ಕೊಟ್ಟಿರ್ತಕ್ಕಂಥ ಪ್ರಮುಖ ಬೆಳೆಗಳು. ಕೃಷಿ ವಲಯದಲ್ಲಿರ್ತಕ್ಕಂಥ ಯಾವ ಬೆಳೆಗೆ GI ಟ್ಯಾಗ್ ಲಭಿಸಿದೆ ಅಂದ್ರೆ ನಂಜನಗೂಡು ರಸಬಾಳೆ, ಮೈಸೂರು ಮಲ್ಲಿಗೆ, ಉಡುಪಿ ಮಲ್ಲಿಗೆ, ಸಿರ್ಸಿ ಅಡಿಕೆ, ಬ್ಯಾಡಗಿ ಮೆಣಸಿನಕಾಯಿ, ಕೊಡಗು ಕಿತ್ತಳೆ, ಗುಲ್ಬರ್ಗ ತೊಗರಿಬೇಳೆ ಮತ್ತು ಮಟ್ಟೆಗುಳ್ಳ ಬದನೆಕಾಯಿ ಇವು ಪ್ರಮುಖವಾಗಿರ್ತಕ್ಕಂಥ ಕೃಷಿ ವಲಯದ ಪ್ರಶಸ್ತಿಗಳು. ಇನ್ನು ಕರಕುಶಲ ಅಂದ್ರೆ ಹ್ಯಾಂಡಿಕ್ರಾಫ್ಟ್ ವಲಯದಲ್ಲಿ ನೋಡುವುದಾದ್ರೆ ಚನ್ನಪಟ್ಟಣದ ಆಟಿಕೆಗಳು, ಮೈಸೂರು ರೇಷ್ಮೆ, ಬಿದಿರಿ ಕಲೆ, ಇಳ್ಕಲ್ ಸೀರೆ, ಕಿನ್ನಾಳ ಆಟಿಕೆಗಳು, ನವಲ್ಗೊಂದ್ ದುರ್ಗಗಳು, ಮೊಣಕಾಲ್ಮೂರು ಸೀರೆಗಳು, ಸಂಡೂರ್ ಲಂಬಾಣಿ ಕಸೂತಿ ಇವು ಪ್ರಮುಖವಾಗಿರ್ತಕ್ಕಂಥ ಕರಕುಶಲ ಕಲೆಗಳು. ಇನ್ನು ಕಾಫಿ ಬಾಬಾ ಬುಡನ್ಗಿರಿ ಅರೇಬಿಕಾ, ಕೊಡಗು ಅರೇಬಿಕಾ ಕಾಫಿ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು GI ಟ್ಯಾಗ್ ಹೊಂದಿರುವ ಒಂದು ಬೆಳೆ. ಇನ್ನು 4ನೇದು ಆಹಾರ ವಲಯದಲ್ಲಿ ಚಿಕ್ಕಮಗಳೂರು ಅರೇಬಿಕಾ ಕಾಫಿ, ಧಾರವಾಡ ಪೇಡ, ಮೈಸೂರು ಪಾಕ್ ಇವು ಪ್ರಮುಖವಾಗಿ ಆಹಾರ ವಿಷಯದಲ್ಲಿ GI ಟ್ಯಾಗ್ ಅನ್ನು ಹೊಂದಿರತಕ್ಕಂಥ ಒಂದು ಪದಾರ್ಥಗಳು. ಇನ್ನು ತಯಾರಿಕಾ ವಲಯದಲ್ಲಿ ನೋಡುವುದಾದ್ರೆ ಅಂತ ಕರಿತೀವಿ. ಇದು ಮೈಸೂರು ಸ್ಯಾಂಡಲ್ ಸೋಪ್, ಮೈಸೂರು ಶ್ರೀಗಂಧದ ಎಣ್ಣೆ ಇಲ್ಲಿ ತಯಾರಾಗತಕ್ಕಂಥದ್ದು. ಇವು ಪ್ರಮುಖ ಪ್ರಮುಖವಾಗಿರ್ತಕ್ಕಂಥ GI ಟ್ಯಾಗ್ ಹೊಂದಿರತಕ್ಕಂಥ ಒಂದು ಪದಾರ್ಥಗಳು. ಇವುಗಳನ್ನ ತಾವುಗಳನ್ನು ನೆನಪಿಟ್ಕೊಳ್ಬೇಕು. ಯಾವ ಜಿಲ್ಲೆಯಲ್ಲಿ ಬರ್ತದೆ, ಉತ್ಪನ್ನದ ಹೆಸರು ಮತ್ತು ಅದರ ವರ್ಗವನ್ನ ಈ ತರಗತಿಯಲ್ಲಿ ವೀಕ್ಷಣೆ ಮಾಡಿರ್ತೀರಿ. ಇನ್ನು ಮುಂದಿನ ತರಗತಿಗಳಿಗಾಗಿ ಪ್ರತಿದಿನದ ಅಪ್ಡೇಟ್ಸ್ ಅನ್ನ ಪಡಿಬೇಕಾದ್ರೆ KS ಕ್ಲಾಸಸ್ ಅಂತಕ್ಕಂಥ ಕರೆಂಟ್ ಅಫೇರ್ಸ್ ನ ಚಾನಲ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋನ ಕೊನೆಯವರೆಗೂ ನೋಡಿ ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ ದಿನ.